ಮಾಮಾರಿ ಅವ್ರು. ಓ ಮಾಮ ಏನ್ ಮಾಡತ್ರಿ? ಏನಿದು? ಹಾ ಒಣಗಿಸನ್ ಮಾರೋರ ಅಂತಾನ. ಏ ಜೋರ್ ಅಂತಲ್ಲ. ಇಲ್ಲಿ ನೋಡ್ರಿ ಶೋಭಾ ಮಲ್ಲಿಕಾರ್ಜುನ್ ಅವ್ರು ನೋಡ್ರಿ ಫೋಟೋ ತಗೊಳಕತ್ತಾರ. ಮಸ್ತ್ ಅಂತಿಲ್ಲ. ಒಂದು ಅಟ್ಟಂದ್ರಿ ಫೋಟೋ ಇಡ್ತೀನಿ. ಒಂದು ಅಟ್ಟ ಸ್ಟೈಲ್ಸ್ ಅಂದ್ರಿ ನೋಡಿ ಅವ್ರು ಶೋಭಾ ಮಲ್ಲಿಕಾರ್ಜುನ್ ಅವರು. ಏನ್ರಿ ಗುಲಾಬಿ ಹೂ ಯಾವ್ದತ್ರ? ಏಯ್ ಬಾಯ್ಲಿ ಕರ್ಯಾಕತ್ತಾರ ಬರಲ್ಲ. ಏನು ಮಾಡ್ತೀರಿ ಹೆಣ್ಮಕ್ಳು ಕರ್ಯಾತ್ರ ಬರಲಿ. ಈಗ ಚಂದ ನಿಂದ್ರಿ ಫೋಟೋ ಇಡ್ತಾರ ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಕೂಡ. ಸ್ನೇಹಿತರೆ ಇವತ್ತು ದೀಪಾವಳಿ ಹಬ್ಬದ ಡೇ 2 ಸ್ನೇಹಿತರೆ. ಇವತ್ತು ಏನು ವಿಶೇಷ ಅಂದ್ರೆ ಇವತ್ತು ಆರತಿ ಮಾಡಿಸ್ಕೊಡೋದು. ಆರತಿ ಹೆಣ್ಮಕ್ಳು ಐತಿ, ಮನೆಯಾಗಿರೋ ಹೆಣ್ಮಕ್ಳು ಆರತಿ ಮಾಡ್ತಾರೆ. ಈಗ ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಅಣ್ಣಂದ್ರಿಗಾಗಲಿ ಮತ್ತು ಮಾವಂದ್ರಿಗಾಗಲಿ ಅಪ್ಪಂದ್ರಿಗಾಗಲಿ ಎಲ್ಲರಿಗೂ ಕೂಡ ಆರತಿ ಮಾಡ್ತಾರೋ. ಇದೊಂದು ರೀತಿ ವಿಶೇಷತೆ ಸ್ನೇಹಿತರೆ. ಇವತ್ತಿನ ದಿವಸ ಆರತಿ ಮಾಡ್ಕೊತೀವಿ ನಾವು ಇವತ್ತು. ಈ ವಿಡಿಯೋ ವೀಕ್ಷಣೆ ಮಾಡ್ಕೊತ ಮುಂಚೆ ನಮ್ಮ ಚಾನಲ್ನ ಹೊಸ್ತಾಗಿ ಬಂದರೆ ಮೊದಲ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರೋ ಸ್ನೇಹಿತರಿಗೆ ಆರತಿ ಮಾಡ್ಸ್ಕೊಂಡು ಬರ್ರಿ. ಇಲ್ಲಿ ನಮ್ಮ ಮನ್ಯಾಗ ಏನೈತಿ ಆರತಿ ಮಾಡ್ಕೊಂಡು ಬಳಿಕ ಮುಂದೆ ಏನೈತಿ ಸಾವಳಿ ಹೋಗ್ತೀವಿ. ಸಾವಳಿಗೆ ಇಲ್ಲಿ ನಮ್ಮ ಇದ್ರಾಗ ಯಂತ್ರ ಮಠದಾಗ ಏನೈತಿ ಅಲ್ಲಿ ಆರತಿ ಮಾಡ್ತಾರೋ. ನಮ್ಮ ತಮ್ಮನ ಮಕ್ಕಳು ಆರತಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಆರತಿ ಮಾಡ್ಸ್ಕೊಂಡು ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ, ಕನ್ನಡಿ ಹೋಗ್ತೀವಿ ನಮ್ಮ ಅಕ್ಕನ ಮನೆಗೆ. ಅಲ್ಲಿ ಆರತಿ ಮಾಡ್ಕೊತೀವಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮ ಇದು ಸ್ನೇಹಿತರೆ. ಬರ್ರಿ ಹೋಗೋಣ ಬನ್ರಿ. ಸ್ನೇಹಿತರೆ ಈಗ ಸಾವಳಿಗೆ ಬಂದೀವಿ. 9 ಗಂಟೆಗೆ ಐತಿ ಟೈಮ್ ಸಮಯ. ಇಲ್ಲೇನೈತಿ ಅಲ್ಲಿ ಜಮಖಂಡಿ ಒಳಗೆ ಆರತಿ ಮುಗಿಸ್ಕೊಂಡು ಸಾವಳಿ ಬಂದು ಸ್ನೇಹಿತರೆ. ನಮ್ಮ ಮಠಕ್ಕೆ ರೀ, ನಮ್ಮ ಊರಿನ ಮಠಕ್ಕೆ ಇಲ್ಲೇನೈತಿ. ಇಲ್ಲಿ ಅಂತಂಬರು ಎಲ್ಲರೂ ಕುಡಿಸ್ಕೊಂಡು ಆರತಿ ಮಾಡ್ಕೊತೀವಿ. ಇಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಮಾಡ್ತಾರೆ ನೋಡೋಣ ಹೊತ್ತಿಗ. ಬರ್ರಿ ಇಲ್ಲಿ ಆರತಿ ಮುಗಿಸೋಣ ಹೊತ್ತಿಗೆ ಸ್ನೇಹಿತರೆ.
ಸ್ನೇಹಿತರೆ, ಈಗ ನಮ್ಮ ಮಠದಾಗ ಇಲ್ಲಿ ಆರತಿ ಕಾರ್ಯಕ್ರಮ ಆತ್ರಿ. ಮುಂದೆ ನಿಂತು ಇಲ್ಲಿ ಮುಗಿಸೋಣ ನಿಂತು ಇದಕ್ಕೆ ಹೋಗೋದ್ರಿ, ಕನ್ನಡಿ ಹೋಗೋದು ಸ್ನೇಹಿತರೆ. ನಮ್ಮ ಅಕ್ಕನ ಮನೆಗೆ ಅಲ್ಲಿ ಆರತಿ ಮಾಡಿಸ್ಕೊಳ್ಳೋದು ಹೋಗಿ. ದೀಪ ಈ ಕಡೆ ನೋಡು. ಸ್ನೇಹಿತರೆ, ಇವಾಗ ಕಣ್ಣೋಳಿ ಬಂದಿವ್ರಿ ನಮ್ಮ ಅಕ್ಕನ ಮನೆಗೆ. ಇಲ್ಲಿ ಕಣ್ಣೋಳಿ ಬಂದಿವ್ರಿ, ಇಲ್ಲಿ ಆರತಿ ಮಾಡ್ಕೊಳಕ್ಕೆ ದೀಪಾವಳಿ ವಿಶೇಷವಾಗಿ. ಅಲ್ಲಿ ನಮ್ಮ ಸಾವಳಿ ಮಠದ ಏನೈತಿ ಅಲ್ಲಿ ಆರತಿ ಮಾಡ್ಕೊಂಡು ಅಲ್ಲಿ ಏನೈತಿ ಫಲಹಾರ ತೊಗೊಂಡು ಉಪಹಾರ ಮಾಡ್ಕೊಂಡು ಈಗ ಕಣ್ಣೋಳಿ ಬಂದು ಸ್ನೇಹಿತರೆ ನಮ್ಮ ಅಕ್ಕನ ಮನೆಗೆ ಇಲ್ಲಿ ಆರತಿ ಮಾಡ್ಕೊಳ್ತೀವಿ. ಇಲ್ಲಿ ನಮ್ಮ ಅಕ್ಕನ ಮನೆಗೆ ಸ್ನೇಹಿತರೆ ನೋಡ್ರಿ, ಇಲ್ಲಿ ಓದೇ ಅದ ನೋಡ್ರಿ. ಇಲ್ಲಿ ಮೆಕ್ಕೆಜೋಳ ಸ್ನೇಹಿತರೆ, ಇದು ಗೊಂಜಾಳ್ತೀನಿ ಅಂತಾರು. ಹ್ಞೂ ರೀ ಹಾಂ ಇದು ನೋಡ್ರಿ, ಇದು ಇವ್ರು ಇವ್ರು ನೋಡ್ರಿ ಶೋಭಾ ಪುರಾಣಿಕ್ ಅವರು. ಇವರು ಮಲ್ಲಿಕಾರ್ಜುನ್ ಪುರಾಣಿಕ್ ಅವರು. ಇವರು ನೀವೇನು ಈಗ ನಿಂತಿರ್ಲ? ಇವ್ರು ಯಾರು ಗೊತ್ತೇನ್ರಿ? ಇವರು ಶಿವಾನಂದ ಪುರಾಣಿಕ್ ಅವರು, ನಮ್ಮ ಬ್ರದರ್ ಅವರು. ಎಲ್ಲಿ ಹೋಗಿದ್ರಿ ನೀವು? ಹೆಂಗೆ ಕೂತಾರ ದಂಪತಿಗಳು, ಜೋಡಿ ದಂಪತಿಗಳು ಹೆಂಗೆ ಕೂತಾರ? ನಮ್ಮ ಮಾಮ ನೋಡಿ, ನಮ್ಮ ಮಾಮಾರಿ ಅವರು. ಓ ಮಾಮ, ಏನ್ ಮಾಡತ್ರಿ? ಏನಿದು? ಹಾಂ, ಒಣಗಿಸನ್ ಮಾರೋರ ಅಂತಲ್ಲ ಜೋರ್ಲತ್ತಲ್ಲ. ಇಲ್ಲಿ ನೋಡ್ರಿ, ಶೋಭಾ ಮಲ್ಲಿಕಾರ್ಜುನ್ ಅವ್ರು ನೋಡ್ರಿ, ಫೋಟೋ ತಗೊಳಕತ್ತಾರ. ಮಸ್ತ್ ಬಂದಿಲ್ಲ, ಒಂದು ಅಟ್ಟ ನಿಂದ್ರಿ ಫೋಟೋ ಇಡ್ತೀನಿ, ಒಂದು ಅಟ್ಟ ಸ್ಟೈಲ್ಸ್ ನಿಂದ್ರಿ ನೋಡಿ. ಅವ್ರು ಶೋಭಾ ಮಲ್ಲಿಕಾರ್ಜುನ್ ಅವರು ಏನ್ರಿ ಗುಲಾಬಿ ಹೂ ಯಾವ್ದತ್ರ? ಏಯ್ ಬಾಯ್ಲಿ ಕರ್ಯಾಕತ್ತಾರ, ಬರಲ್ಲ. ಹೆಂಗ್ ಮಾಡ್ತಿರ್ಲಿ ಹೆಣ್ಮಕ್ಳು ಕರ್ಯಾತ್ರ, ಬರಲಿ ಚಂದ ನಿಂದ್ರಿ ಫೋಟೋ ಇಡ್ತಾರ ಅವ್ರು. ಹಂಗ ಒಂದು ಹಾಡಾಡ್ರಲ್ಲ, ಹೂವ ರೋಜಾ ತಂದು ಹಾಡಾಡ್ರಲ್ಲ. ಏನು
ನೋಡಿ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದಾಗ ಅಥವಾ ಕರ್ನಾಟಕದಲ್ಲಿ ಏನು ಇದು ದೀಪಾವಳಿಯ ಶ್ರೇಷ್ಠವಾದ ಹಬ್ಬ. ಇದಕ್ಕೆ ನರಕ ಚತುರ್ದಶಿ ಅಂತಾರೆ. ನಿನ್ನಿಂದ ಬರಮದ ಹಬ್ಬ, ನೀರು ತುಂಬ ಹಬ್ಬ ಮಾಡ್ತೀವ್ರಿ. ಇವತ್ತಿನ ದಿವಸ ಹೆಣ್ಮಕ್ಳು ತವ್ರ ಮನೆಗೆ ಬಂದ ಅಣ್ಣತಮ್ಮರಿಗೆ ಏನು ಆರತಿ ಮಾಡ್ತಾರೆ, ಅವ್ರಿಗೆ ಉಡುಗೊರೆ ಕೊಡ್ತಾರೆ. ಏನು ಅಣ್ಣತಮ್ಮರಿದ್ದವರು ಅತ್ತಂಗಿಯವ್ರಿಗೆ ಉಡುಗೊರೆ ಕೊಟ್ಟು ಆರತಿ ಮಾಡಿಸುತ್ತಾರೆ, ಅಲ್ಪೋಪರ ಮಾಡ್ತಾರೆ. ಮತ್ತು ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡ ಮನೆಯಿಂದ ತವ್ರ ಮನೆಗೆ ಕರ್ಕೊಂಬಂದ ಅವ್ರು ಶೃಂಗಾರ ಮಾಡಿ ಅವ್ರನ್ನೆಲ್ಲ ವ್ಯವಸ್ಥೆ ಮಾಡಿ ಇದು ಮಾಡ್ತಾರೆ. ಈ ರೀತಿ ನಮ್ಮಲ್ಲಿ ಸಂಪ್ರದಾಯ ಬಂದದ್ರಿ. ಇದಕ್ಕೆ ಇವತ್ತಿನ ದಿವಸ ನರಕ ಚತುರ್ಥಿ ಅಂತಾರೆ. ನಾಳೆ ಅಮಾವಾಸ್ಯೆ, ನಾಡ್ದು ಪಾಡ್ಯ ರೀ. ಈ ರೀತಿ ನಮ್ಮಲ್ಲಿ 3 ರಿಂದ 4 ದಿವಸ ದೀಪಾವಳಿ ಕಾರ್ಯಕ್ರಮ ನಡೀತಾವ್ರಿ. ಮೊದಲನೇ ದಿನ ನೀರು ತುಂಬುವ ಹಬ್ಬ ಅಂದ್ರೆ ಬರಮದ ಹಬ್ಬ ಅಂತ ಮಾಡ್ತೇವ್ರಿ. 2ನೇ ದಿನ ನರಕ ಚತುರ್ದಶಿ, ಎಲ್ಲರಿಗೂ ಹೆಣ್ಮಕ್ಳು ಬಂದು ಗಣತಮ್ಮರಿಗೆ ಆರತಿ ಮಾಡ್ತಾರೆ. ಆಮೇಲೆ 3ನೇ ದಿನ ಐತಿ ಅಮಾವಾಸ್ಯೆ ಮಾಡ್ತಾರೆ. 4ನೇ ದಿನ ಐತಿ ಪಡ್ಡೆ ಅಂತ ಮಾಡ್ತಾರೆ. ಈ ರೀತಿಯಾಗಿ ನಮ್ಮಲ್ಲಿ ವಿಜೃಂಭಣೆಯಿಂದ ದೀಪಾವಳಿ ಆಚರಣೆ ಮಾಡ್ತೇವೆ ನೋಡ್ರಿ. ನೀರು ತುಂಬ ಹಬ್ಬದ ಏನೈತಿ ವಿಡಿಯೋ ಬಂದೈತಿ ಸ್ನೇಹಿತರೆ. ಅದು ವಿಡಿಯೋ ವೀಕ್ಷಣೆ ಮಾಡಿದ್ರೆ ಮೊದಲು ವಿಡಿಯೋ ವೀಕ್ಷಣೆ ಮಾಡಿ ಬರ್ರಿ ಸ್ನೇಹಿತರೆ. ಅದು ನೀನು ಚಂದ್ರ ಮೊದಲು ನೋಡ್ರಿ ನೀರು ತುಂಬ ಹಬ್ಬದು ವಿಡಿಯೋ ಸ್ನೇಹಿತರೆ. ಮತ್ತು ಅಂಗಡಿ ವಿಶೇಷ ಪೂಜೆಗಳು ಅಮಾವಾಸ್ಯೆ ಮತ್ತು ಪಡ್ಡೆ ದಿನ ಅಂಗಡಿಯ ವಿಶೇಷ ಪೂಜೆ ನಡೀತಾವೆ. ಹೊಸ ಅಂಗಡಿಯ ಹೊಸ ಉದ್ಯೋಗ ಪ್ರಾರಂಭ ಮಾಡೋರು ಕೂಡ ನಾಳೆ ಪಡ್ಡೆ ದಿನ ಮಾಡ್ತಾರೆ. ಅಮಾವಾಸ್ಯೆ ಕೆಲವು ಮಂದಿ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಪಡ್ಡೆ ಪೂಜೆ ಅಂತ ಮಾಡ್ತಾರೆ. ಹೀಗಾಗಿ 2 ದಿವಸ ಎಲ್ಲ ಬಿಸಿನೆಸ್ ಮಾಡೋರು ಕೂಡ ಈ ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಾರೆ ಅನ್ನೋದು ವಿಡಿಯೋದಾಗ ಇದು ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲಿಕ್ಕೆ ಬೇಡ ನಮಗೆ ಸುಮಾರು ಇಸ್ಕೋರ್ ಹೇಳ್ತೀನ ಅಲ್ಲೇ ನಿಂದ್ರಿ ನೀವು. ಚಲೋ ಹಾಕೊಂಡ್ರಿ ರೇಸ್ ಕಾಣಂಗಿಲ್ಲ. ಎರಡು ಸಾವಿರ ರೂಪಾಯಿ ಹಾಕ್ರಿ ಒಬ್ಬೊಬ್ರು. 2 ಸಾವಿರ ರೂಪಾಯಿ ಹಾಕ್ರಿ ಒಬ್ಬೊಬ್ರು. ರೊಕ್ಕ ಕಸ್ಕೊಳತ್ತ ನೋಡ್ರಿ ಅಜ್ಜಿ ಕಡೆಯಿಂದ. ಎದಕ್ಕೆ ಕಸ್ಕೊಳತ್ತಿ? ಕನ್ನೋಳಿಯಿಂದ ಆರತಿ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದಿವಿ ಸ್ನೇಹಿತರೆ ಜಮಖಂಡಿಗೆ. ಇವತ್ತು ನೋಡ್ರಿ ದೀಪಾವಳಿ ಹಬ್ಬದ ವಿಶೇಷತೆ ಮತ್ತು ಆರತಿ ಮಾಡಿಸೋ ನಮ್ಮ ವಿಡಿಯೋ ಈ ರೀತಿ ಇರ್ತೀವಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಂತ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಿಂದ ಮತ್ತೆ ನಾವು ಬರ್ತೀವತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.